ಪ್ರತಿಜ್ಞಾಬದ್ಧನಾದದ್ರಿಂದ ಉಂಟು. ಈಗ ಕರ್ಣಾದಿಗಳನ್ನು ಕೊಂದು ಕಳೆಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ನೀನು ಅದಕ್ಕೆ ಪರ್ಯಾಪ್ತನಾಗಬೇಕು ಅಂತಾದರೆ ಇಂದ್ರಕೀಲಕ್ಕೆ ಹೋಗಬೇಕು, ತಪಸ್ಸಾಚರಿಸಬೇಕು, ಮಹಾದೇವ ಅನುಗ್ರಹವನ್ನು ಹೊಂದಬೇಕು, ಅದಕ್ಕೆ ಬೆಂಬಲಿಗರಾಗಿ ನಿಂತಹ ದೇವಾನುದೇವತೆಗಳ ಅನುಗ್ರಹ ವಿಶೇಷವನ್ನು ಹೊಂದಬೇಕು. ವ್ಯಾಸ ನಿರ್ದೇಶನದಂತೆ ಅದನ್ನು ಹೊಂದಿದ್ದು ಎಲ್ಲಿಗೆ ಎಂಬ ಅರಿವನ್ನು ನೀನು ಇಳಿಸಿಕೊಳ್ಳದೆ ನಿಮ್ಮ ಸ್ವಾರ್ಥಕ್ಕಾಗುವಾಗ ಕಳ್ಳತನವನ್ನು ತೋರಿಸ್ತೀರಿ, ನಿಮ್ಮ ಕ್ಷಾತ್ರವನ್ನು ಮರೆಮಾಚಿ ಬ್ರಾಹ್ಮಣ್ಯವೇ ಮೊದಲಾದ ಪರಿವೇಶವನ್ನು ತೊಡ್ತೀರಿ. ನಿಮಗೆ ಇನ್ನೊಬ್ಬರ ಮುಂಭಾಗದಲ್ಲಿ ನನಗೆ ಕಂಡದ್ದೇನು ಗೊತ್ತುಂಟು? ದೇವಲೋಕಕ್ಕೆ ಹೋದ್ಯೋ, ಪರಶಿವನ ಅನುಗ್ರಹವನ್ನು ಹೊಂದಿದ್ಯೋ, ಬವರಗಾರರ ದೇವತಾನಾದೆ ಅಂತ ನಿನ್ನ ತಲೆಗಡರಿದೆ. ಅದೇ ಹೇಳಿದ್ದು, ಅವರು ಹೇಳಿದ್ರು ಎಂಬುದರಿಂದ ಬವರಗಾರರ ದೇವತಾನಾದಾಗ ದೇವಾದಿದೇವನಾಗಿ ಬದುಕಿನ ಯಶಸ್ಸಿನ ರುಚಿಯನ್ನು ಹೊಟ್ಟಿಸಿದಂತಹ ಕೃಷ್ಣನನ್ನಾದರೂ ಈ ದೇವತ್ವದ ನೆಲೆಯಿಂದ ತಲೆ ಕಡಿಯಬಹುದು, ಅವನ ಮಾತಿನ ತಲೆಯನ್ನು ಕಡಿಯಬಹುದು ಅಂತ ನೀನು ಹವಣಿಸಿದ್ದೇ ಹೌದಾದರೆ ಅದೇ ಹೇಳಿದ್ದು ನೀನು ಸಲುಗೆಯಿಂದ ದಾಟ್ತಾ ತಲೆಯ ಮೇಲಡರೆ ನಿಂತಹ ನಿನ್ನ ಪ್ರವೃತ್ತಿ ಅದು ಹೌದು ಅಂತ ಆದರೆ ನೋಡಬೇಕಲ್ಲ ಎಷ್ಟುಂಟು ಬವರಗಾರನ ದೇವನ ದಿವ್ಯತೆ, ಅವನ ಬತ್ತಳಿಕೆಯ ಆಳದಲ್ಲಿ ಹುದುಗಿರಬಹುದಾದ ಶಕ್ತಿ ವ್ಯಕ್ತಿಗಳ ಔನ್ನತ್ಯ ಅದೆಷ್ಟು ಅಲೆದು ತೂಗಿ ನೋಡುವುದಕ್ಕೆ ಇಲ್ಲಿಯ ತನಕ ಬಂದಂತಹ ನಾನು ನಿನ್ನ ಕಳ್ಳತನದ ಪರಿವೇಶವನ್ನು ಕಳಚದ ಹೊರತಾಗಿ ಇಲ್ಲಿಂದ ವಿರಮಿಸುವುದಕ್ಕಿಲ್ಲ. ಏನಂದ್ರೆ ಕಳ್ಳತನದ ಪರಿವೇಶ ಸಂಘರ್ಷಕ್ಕೆ ಇಳಿದಂತಹ ನಮ್ಮೊಳಗೆ ಮನಕಷಾಯವುಳ್ಳ ಮಾತುಗಳು ಸಹಜ ಸ್ವಾಭಾವಿಕ. ಏನನ್ನಾದರೂ ಆಡು, ಆದರೆ ಕಳ್ಳತನ ಕಾರ್ಯ ಸಾಧನೆಗೆ ಬೇಕಾದಂತೆ ವರ್ತಿಸುವ ಕಪಟ ಕೃತ್ರಿಮ ಅದೇ ಅಲ್ವ ಇದು ಕಳ್ಳತನ. ಬದುಕಿನಲ್ಲಿ ಕಳ್ಳತನವುಳ್ಳವರು ಪಾಂಡವರಾದರೆ ಈಗಲೂ ಇಂದ್ರಪ್ರಸ್ಥದಲ್ಲಿ ಇರುತ್ತಿದ್ದೆವು, ಅಲ್ಲ ಹಸ್ತಿನಾವತಿಯಲ್ಲಿ ಇರುತ್ತಿದ್ದೆವು. ನಮ್ಮ ಬದುಕಿನಲ್ಲಿಲ್ಲ ಕಳ್ಳತನ. ಆಡಿದ್ದು ಕಪಟದ ಯುದ್ಧ, ತಿಳಿಯದೇ ಇದ್ದ ವಿಷಯ ಅಲ್ಲ, ಆದರೂ ಒಪ್ಪಿಕೊಂಡ ಪಣ ಸತ್ಯ. ಈ ಕಾರಣಕ್ಕಾಗಿ ಕಾಡು ಪಾಲಾಗಬೇಕಾಗಿ ಬಂತು. ಕಳ್ಳತನವಾದರೆ ನಂಬುಗೆಯ ಮಾತು ಕೊಟ್ಟು ರಕ್ಷಿಸ್ತೇನೆ ಅನ್ನುವ ಹಾಗೆ ವಚನಬದ್ಧನಾದ ಮೇಲೆ ಗಯನಿಗೆ ವಿರೋಧಿ ನೀನು ಅಂತ ಗೊತ್ತಾಗುವಾಗ ದೊಡ್ಡ ಆಪತ್ತು ಬರ್ತದೆ. ದೊಡ್ಡವನ ವಿರೋಧ ಬೇಡ, ನಾವು ಬದುಕುವ ಅನ್ನುವುದಕ್ಕಾಗಿ ಅಡಗಿಕೊಳ್ತಿದ್ದೆವು. ಹಾಗೆ ಮಾಡ್ಲಿಲ್ಲ, ನಿಮ್ಗೆ ಆ ಭಾವವೇ ಇಲ್ಲ. ಯಾಕೆಂದ್ರೆ ಕಳ್ಳತನ ಇಲ್ಲ ನಮ್ಮಲ್ಲಿ. ಗಂಡು ಮಕ್ಕಳಾಗಿ ಮಾಡಬೇಕಾದ ಕಾರ್ಯವನ್ನು ಗೈದು ಮರಣವನ್ನಾದರೂ ಸ್ವೀಕರಿಸುವುದಕ್ಕೆ ಸಿದ್ಧ. ಈ ಭಾವದಿಂದ ಮುಂದಾಗಿದ್ದೇವೆ. ನಾವೇ 1 ವರ್ಷ ಅಜ್ಞಾತದಲ್ಲಿ ಕಾಲ ಕಳೆಯಬೇಕಾದ ಸ್ಥಿತಿ ಇದೆ. ನಿಮ್ಮ ಕ್ಷಾತ್ರವನ್ನೇ ಮರೆಮಾಚಬೇಕಾದವರಿಗೆ ಕ್ಷತ್ರಿಯ ಬದ್ಧಕ್ಕನುಗುಣವಾಗಿ ಈ ಕಾಲದಲ್ಲಿ ಶರಣಾಗತ ಸಂರಕ್ಷಣೆ ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಏನು? ಯಾವುದೋ ಒಂದು ಕಾಲದಲ್ಲಿ ವರುಷ ಕಾಲ ಬ್ರಾಹ್ಮಣ ವೇಷದಿಂದ ಬದುಕನ್ನು ಸಾಗಿಸಿದ್ದೇವೆ. ಹೌದಲ್ಲ, ನಮ್ಮ ನಿರ್ಣಯ ಅಲ್ಲ. ನಮಗೆ ಪಥ ನಿರ್ದೇಶನವನ್ನು ಮಾಡಿದವರು ಭಗವಾನ್ ವೇದವ್ಯಾಸ. ಆಗಲಿ, ಅಲ್ಲದೆ ಇದ್ದದನ್ನು ಅವರು ಸೂಚಿಸುವುದಿಲ್ಲ. ಯಾಕೆ? ನಿನ್ನದೇ ಅಂಶ ಸ್ವರೂಪವೆಂದು ನಾವು ಅವರನ್ನು ಗೌರವದಿಂದ ಕಂಡವರು. ಒಳ್ಳೆಯದೇ. ಕೇವಲ ಪಾಂಡವರು ಮಾತ್ರ ಅಲ್ಲ, ಪ್ರಪಂಚ ತಿಳಿದ ವಿಧಾನವೇ ಹಾಗೆ. ಅಂತಹ ವೇದವ್ಯಾಸರು ಹೇಳಿದರು, ಏಕಚಕ್ರ ನಗರವನ್ನು ಸೇರಿ ಬ್ರಾಹ್ಮಣರ ಅಗ್ರಹಾರದಲ್ಲಿ ಬ್ರಾಹ್ಮಣರಂತೆಯೇ ಬದುಕಿ, ಆಮೇಲೆ ನಿಮಗೆ ಒಳಿತಾಗ್ತದೆ, ಮಂಗಲವಾಗ್ತದೆ. ಹೀಗೆ ನಿರ್ದೇಶನವನ್ನು ಮಾಡಿದರು. ಆ ಸಮಯದಲ್ಲಿ ಅಡಗಲಿಕ್ಕೆ ಹೇಳಿದರು, ನಮ್ಮ ವೇಷವನ್ನು ಮರೆಗೊಳಿಸಲಿಕ್ಕೆ ಹೇಳಿದರು. ಈಗ ವೇದವ್ಯಾಸರು ಸೂಚಿಸಿದರು, ಪರಮೇಶ್ವರ ಅನುಗ್ರಹದಿಂದ ಬೇಕಾದ ಅಸ್ತ್ರ ಸಂಪದವನ್ನು ಪಾರ್ಥ ಹೊಂದಲಿ. ಅದಕ್ಕಾಗಿ ವ್ಯಾಸ ನಿರ್ದೇಶನದಂತೆ ಬೇಕಾದುದನ್ನೆಲ್ಲ ಗಳಿಸಿಕೊಂಡದ್ದು ಕೃಷ್ಣನ ಮೇಲೆ ವಿನಿಯೋಗ ಮಾಡುವುದಕ್ಕಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ಹೊರಟ್ರಲ್ಲ. ಈಗ ಯಾವತ್ತೂ ಒಂದು ದಿವಸ ಆಗಬೇಕಾದ ಮಗನ ಉಪನಯನಕ್ಕೋ ಮಗಳ ಮದುವೆಗೆ ಒಬ್ಬ ಸಾಮಾನ್ಯನಾದ ದ್ರವ್ಯವನ್ನು ಕೂಡಿಡ್ತಾನೆ. ಹೌದು, ನಾಳೆ ಮಗಳ ಮದುವೆಗೆ ಬೇಕು, ನಾಡ್ದು ಮಗನ ಉಪನಯನ ಆಗ್ಬೇಕು, ಅದಕ್ಕೆ ಬೇಕು ಅನ್ನುವುದಕ್ಕಾಗಿ ಕೂಡಿಡ್ತಾನೆ. ಆದರೆ ಏನು ಮಾಡೋಣ, ಊರಿಗೆ ಬರಗಾಲ ಆವರಿಸ್ತಾರೆ. ಹೌದು, ಬರಗಾಲ ಬಂದು ಉಣ್ಣುವುದಕ್ಕಿಲ್ಲದೆ ಕುಡಿಯುವುದಕ್ಕಿಲ್ಲದೆ ಮಂದಿಗಳು ಕಣ್ಣ ಮುಂಭಾಗದಲ್ಲಿ ಅಳಿಯುವುದನ್ನು ಕಾಣುವಾಗ ನಾಳೆಯೋ ನಾಡದು ಆಗಬೇಕಾದಂದ್ರೆ ಕೆಲವು ವರ್ಷಗಳ ಮೇಲೆ ಆಗಬೇಕಾದ ಮದುವೆಗಾಗಿ ತೆಗೆದಿರಿಸಿದ ಪಣವನ್ನು ಒಬ್ಬ ಸಜ್ಜನಾದ ವಿನಿಯೋಗ ಮಾಡ್ತಾನೆ.
ಯಾರೋ ಒಂದು ಹೇಳಿದಾಗ ಅನ್ನಿಸಿತು ನನಗೆ, ಇದ್ದವರು ಕೊಡುವುದೇ ಇದ್ದದ್ದು ಈ ಪ್ರಪಂಚದಲ್ಲಿ. ಹೌದೌದು, ಇದ್ದವರು ಕೊಡ್ತಾರೆ. ಹೌದು. ಕೆಲವರು ಹಾಗಲ್ವಂತೆ ಅಲ್ವಾ? ದಾನ ಮಾಡಿ ಆದರೂ ದಾನ ಮಾಡುವುದಕ್ಕೆ ಸಾಲ ಪಡೆದಾದ್ರೂ ದಾನ ಮಾಡ್ತಾರೆ. ಹೌದಾ? ಹೌದೌದು, ಆ ಮಾತು ಹೌದಾ? ಹೌದೌದು. ನಮಗೆ ನಾಳೆ ಎಷ್ಟು ಉಂಟು ಅನ್ನುವುದನ್ನು ನೋಡಿ ಬದುಕುವುದಕ್ಕೆ ಪಾಂಡವರು ಅಂತ ಹೆಸರಲ್ಲ. ನಮ್ಮ ಸರ್ವಸ್ವ ಹೋಗಲಿ ಬೇಕಾದರೆ ಹೊಂದಬೇಕಾದವನಿಗೆ ಒದಗಿಸಿಕೊಡಬೇಕು, ಇದು ನಮಗಿರುವ ಬದ್ಧತೆ. ಆದರೆ ಒಂದುಂಟು, ಹಾಗೆ ಕೊಡಬಲ್ಲವರಿಗೆ ತಾನು ಪಡೆದ ಸಾಲವನ್ನು ತೀರಿಸುವ ಛಾತಿ ತನ್ನ ವ್ಯಕ್ತಿತ್ವದಲ್ಲಿ ಇರಬೇಕು. ನತದ್ದಾನಂ ಪ್ರಶಂಸಂತ ಏನ ವೃತ್ತಿರು ವಿಪದ್ಯತೆ, ಇದನ್ನು ಹೇಳಿದವರು ಆಚಾರ್ಯ ಶುಕ್ರರು. ಹೇಳಿದ್ದು ಬಲಿಗೆ. ತಾನೇ ನಾಶವಾಗುವ ದಾನ ಅದನ್ನು ಯಾರೂ ಪ್ರಶಂಸಿಸುವುದಿಲ್ಲ. ತಾನು ಪಡೆದ ಸಾಲವನ್ನು ತಾನು ತೀರಿಸುವ ಪ್ರಾಪ್ತಿಯನ್ನು ಉಳಿಸಿಕೊಂಡಿರುವಾಗ ಆಗ ಸಾಲವು ಮಾಡಬಹುದು, ದಾನವು ಕೊಡಬಹುದು. ಬಲಿ ಮಾಡಲಿಕ್ಕೆ ಹೊರಟದ್ದು ಅದನ್ನಲ್ಲ ಎಂಬ ಎಚ್ಚರಿಕೆಯನ್ನು ಕೊಡುವುದಕ್ಕೆ ಆಚಾರ್ಯ ಶುಕ್ರರು ಆಡಿದ ಮಾತು. ಇದನ್ನು ಇಲ್ಲಿಗೆ ಯಾಕೆ ಹೇಳ್ತೇನೆ ಅಂದ್ರೆ, ಇನ್ನೊಬ್ಬರನ್ನು ರಕ್ಷಿಸುವುದಕ್ಕೆ ಹೊರಟು ತಾನೇ ನಾಶವಾಗುವಂತಹ ಒಂದು ಪ್ರಕ್ರಿಯೆಯಲ್ಲಿ ಅವರಿಗೆ ಅಭಯದಾನ ಮಾಡಿದ್ದೇನೆ ಅಂತ ಹೇಳಿದರೆ ಯಾರೂ ಇದನ್ನು ಪ್ರಶಂಸಿಸುವುದಕ್ಕಿಲ್ಲ. ನೆನಪಿಸಿದ್ದು ಒಳ್ಳೆಯದೇ ಆಯಿತು. ಬಲಿ ನಾಶ ಹೊಂದಿದನ? ಬಲಿ ನಾಶ ಹೊಂದಲಿಲ್ಲ, ನೀನು ಹೊಂದತಿ ಅಂದದ್ದು. ಒಂದು ಸಲ ಪಾತಾಳಕ್ಕೆ ಹೋಗ್ಲಿ, ಸುತಳ ಸೇರ್ಲಿ, ನಿತ್ಯ ತ್ರಿವಿಕ್ರಮ ದರ್ಶನದಿಂದ ಅವನ ಯೋಗ ತಪ್ಪಿ ಹೋಯ್ತಾ, ಸಿಗ್ಲಿಲ್ವ ಅದು? ಆಮೇಲೆ ಹೊಂದಬೇಕಾದ ಪದವಿಯನ್ನು ಹೊಂದಲಿಲ್ವಾ? ಒಮ್ಮೆಗೆ ಪಾಂಡವರು ಹತಪ್ರಭರಾಗಿ ಕಂಡಾರು ಕೃಷ್ಣ, ನಾಳೆಗೆ ಏರ್ಬೇಕಾದಲ್ಲಿಗೆ ಏರ್ತಾರೆ. ಆ ಶ್ರದ್ಧೆಯಲ್ಲಿ ಒಂದು ಅಂತರ ಉಂಟು ಪಾರ್ಥ, ಗ್ರಹಿಸು. ಆಚಾರ್ಯ ಶುಕ್ರನಂತವರು ಶಾಸ್ತ್ರನಿಷ್ಠರಾಗಿ ಮಾಡಿದ ಬೋಧನೆಯನ್ನಾದರೂ ಧಿಕ್ಕರಿಸಿದಿಲ್ಲವಲ್ಲಿ. ನಾನು ಕೊಟ್ಟದ್ದರಿಂದ ನನಗೆ ಕೆಡುಕಾಗುವುದಿಲ್ಲ, ಈ ಅಚಲ ನಿಷ್ಠೆ ಇದ್ದದ್ದು. ನಿನ್ನಲ್ಲಿ ಬಿಟ್ಟು ಕಳೆ ಅಂತ ಹೇಳಿದ ಕಾಲದಲ್ಲಿ ಪ್ರಾಣವಿದ್ದಚ್ಚುತಂಗಳುಕಿ ಅಂದರೆ ಪ್ರಾಣ ಇರ್ತದೋ ಹೋಗ್ತದೋ ಈ ಖಚಿತತೆ ಬಲಿ ಅಂತ ನಿನ್ನಲ್ಲಿಲ್ಲ. ಹೋದ್ರೆ ಹೋಯ್ತಲ್ಲ, ಇದ್ದು ಕೊಡುವುದಿಲ್ಲ ಅಂತ ಆಡಿದರೆ ಸಾವು ಸಂಭಾವ್ಯ ಅಂತ ಒಪ್ಪಿ ನೀನು ತೊಡಗಿದ್ದು ಅಂದ್ರೆ ನಿನ್ನನ್ನು ಉಳಿಸಿಕೊಳ್ಳುವ ಭರವಸೆಯು ಈ ಕದನದಲ್ಲಿ ಬಲಿಗೆ ತನ್ನನ್ನು ತಾನು ಉಳಿಸಿಕೊಳ್ಳುವ ಆತ್ಮವಿಶ್ವಾಸ ಇದ್ದಂತೆ ನಿನ್ನಲ್ಲಿ ಇಲ್ಲ ಅಂತ ಕೃಷ್ಣ. ಅಪೇಕ್ಷಿಸಿಕೊಂಡು ಆಗಮಿಸಿದಂತಹ ಗಯನಿಗೆ ಸಂರಕ್ಷಣೆಯನ್ನು ಒದಗಿಸಿಕೊಡುವಲ್ಲಿ ನನ್ನ ಬದ್ಧತೆ ಎಲ್ಲಿಯ ತನಕ, ಎಲ್ಲಿಗೆ ಪರ್ಯಾಪ್ತ ಅನ್ನುವುದನ್ನು ಸೂಚಿಸುವುದಕ್ಕಾಗಿ ಆಡಿದ ವಾಕ್ಯ ಅದು. ಮರಣವಿದ್ದು ಬದುಕಿದ್ದು ಕೊಡುವುದಿಲ್ಲ, ಪ್ರಾಣವಿದ್ದು ಅಚ್ಚುತಂಗಳಿಗೆ ಗಯನನ್ನು ಬಿಟ್ಟು ಕೊಡುವುದಿಲ್ಲ. ಅಂದ್ರೆ ಮರಣ ಪರ್ಯಂತರ ರಕ್ಷಿಸ್ತೇನೆ ಅಂತ ಅರ್ಥ. ಇಲ್ಲದಿದ್ದರೆ ರಕ್ಷಣೆ ಅಂದ್ರೆ ಬೇರೆ ಬೇರೆ ವಿಧದಿಂದ ಸಾಧ್ಯ ಆಗ್ತದೆ. ನಾನಲ್ಲ ಇದ್ರೆ ನನ್ನ ಕುಟುಂಬದವರು ರಕ್ಷಣೆ ಮಾಡ್ತಾರೆ, ನಾಳೆ ನನ್ನ ಸಂತಾನದವರು ರಕ್ಷಣೆ ಮಾಡ್ತಾರೆ, ನಿನ್ನ ಜೀವನ ಪೂರ್ತಿ ನಮ್ಮ ರಕ್ಷಣೆ ಇದೆ. ಹೀಗೆ ನಾನೇನು ಆಡಿದ್ದಲ್ಲ. ಅರ್ಜುನನನ್ನು ಸಹಾಯಕ್ಕಾಗಿ ಅಪೇಕ್ಷಿಸಿ ಬಂದದ್ದರಿಂದ ಅರ್ಜುನ ಬದುಕಿರುವಷ್ಟು ಕಾಲ ಗಯನ ಪ್ರಾಣಕ್ಕೆ ಎರವಾಗುವುದಿಲ್ಲ, ಹೀಗೆ ಭರವಸೆಯ ಮಾತನ್ನು ಕೊಟ್ಟಿದ್ದೇನೆ. ಪ್ರಾಣ ಹೋದರೆ ಏನಾಗ್ತದೆ? ಬಲಿ ನಾಶವಾಗಲಿಲ್ಲ, ತಾನು ನಾಶವಾಗುವುದಿಲ್ಲ ಅಂತ ನೀನು ಆಡಿದ್ದಕ್ಕೆ ಈಗ ಮಾತಿಗಾಗಿ ನೀನು ಅದನ್ನು ಆಡುವುದಿದ್ದರೂ ಕೂಡ ಈಗ ಅವನು ನಿನಗೆ ಸರ್ವನಾಶ ಸಂಭವಿಸ್ತದೆ ಎಂಬ ಶುಕ್ರವಚನವನ್ನು ಆಧರಿಸಿ ಆಗುವುದಿಲ್ಲ ಅಂತ ದೃಢವ್ರತಿಯಾಗಿ ನಿಂತ ನಿನಗೆ ಸರ್ವನಾಶ ಈ ಪ್ರಕರಣದಲ್ಲಿ ಸಂಭಾವ್ಯ ಅಂತ ಹೇಳುವಾಗ ಅದು ಆಗುವುದೇ ಇಲ್ಲ, ಅದನ್ನು ಆಗಗೊಡುವುದಿಲ್ಲ ಅಂತ ನನ್ನ ಕರ್ತೃತ್ವವನ್ನು ಧೃತಿಯಿಂದ ಕ್ಷತ್ರಿಯನಾಗಿ ತಡೆ ಹಿಡಿಯುವ ಛಾತಿಯನ್ನು ನೀನು ಆತ್ಮವಿಶ್ವಾಸವಾಗಿ ಪ್ರಕಟಿಸಲಿಲ್ಲ ಎಂಬುದರಿಂದ ನಿನ್ನೊಳಗೆ ಆತ್ಮವಿಶ್ವಾಸಕ್ಕೆ ಕೊರತೆ ಇರುವಾಗ ಅವನಿಗೆ ಭರವಸೆಯನ್ನು ಮೂಡಿಸುವಲ್ಲಿ ಆಡಿದ ವಾಕ್ಯಕ್ಕೆ ಆ ತಾತ್ಪರ್ಯ. ಆದರೆ ಅರ್ಜುನನ ನಿಲುಮೆ ಏನು? ಸಾಯಲಿಕ್ಕಾಗಿಯೇ ಗಯನ ಸಂರಕ್ಷಣೆ ಅಲ್ಲ, ಸಾಯುವ ತನಕ ಗಯನ ಸಂರಕ್ಷಣೆ, ಇದು ಪ್ರಧಾನವಾದದ್ದು. ನಿನ್ನನ್ನು ವಿರೋಧಿಸಬೇಕಾದ ಗಯನ ಸಂರಕ್ಷಣೆಯ ಕಾಯಕದಲ್ಲಿ ನನ್ನ ದೇಹದಲ್ಲಿ ಉಸಿರಿನ ಸಂಚಾರ ಇರುವ ತನಕ ವಿರೋಧ ಉಂಟು ಅಂತ ಅರ್ಥ. ಅದರರ್ಥ ಸಾಯಲಿಕ್ಕೆ ಬಂದಿದ್ದೇನೆ. ಹೌದು, ಹೋಯ್ತಲ್ಲ, ಅದಾಮೇಲೆ ನೀನು ಕಳ್ಳತನವನ್ನು ನೆಚ್ಚಿಕೊಂಡು ಇದು ತನಕ ಪ್ರಕಟಿಸಿದ ಕಪಟವನ್ನೇ ಮುಂದುವರಿಸ್ತಾ ಬದುಕಬಹುದು ಅಂತ ಹೊರಟ್ರೆ, ಬದುಕಿಸಬಹುದು ಅಂತ ಯೋಚಿಸಿದರೆ ಆ ಕಳ್ಳತನದ ಪರಿಚಯವನ್ನು ಕಿತ್ತೊಗೆಯುತ್ತೇನೆ ಅಂತ ನಾನು ನಮ್ಮಲ್ಲಿರುವ ಕಳ್ಳತನ ಹೇಗಿರುವುದು ಗೊತ್ತುಂಟು? ಹೇಗಿದ್ದದ್ದು? ರುಕ್ಮಿಣಿ ವಲ್ಲಭನ ಮಾರ್ಗದರ್ಶನ. ರುಕ್ಮಿಣಿ ಕಳ್ಳತನ ಇಲ್ಲ ನಮ್ಮ ಹತ್ರ. ಇಲ್ಲ, ನೀನು ಹೇಗೆ ರುಕ್ಮಿಣಿ ವಲ್ಲಭನಾಗುವಲ್ಲಿ ಕಳ್ಳತನ ಕಾಣಿಸಿದ್ಯೋ ಅದೇ ತರನಾಗಿ ನಮ್ಮಲ್ಲಿ ಕಳ್ಳತನ ಇಲ್ಲ. ಅಲ್ವೇ ಅಲ್ಲ. ಯಾಕೆ ಅಂದ್ರೆ ಶರಣಾಗತ ಸಂರಕ್ಷಣೆಯಲ್ಲಿ ವನವಾಸದಲ್ಲೂ ಕ್ಷಾತ್ರವನ್ನು ತೋರಬಹುದು ಅಂತ ಹೊಂದಿದವನು ಸುಭದ್ರೆಯನ್ನು ಹೊಂದುವಲ್ಲಿ ನನಗೆ ಪ್ರೇಯಸಿಯಾದಂತಹ ಪ್ರಿಯತಮೆಯಾದಂತಹ ಅವಳನ್ನು ಹೊಂದುವಲ್ಲೂ ಕ್ಷಾತ್ರವನ್ನೇ ಮುಂದಿಡಬಹುದಿತ್ತಲ್ಲ. ಸನ್ಯಾಸವನ್ನು ಮುಂದಿಟ್ಟದ್ದು ಯಾಕೆ? ಅಪಹರಣವು ಕ್ಷತ್ರಿಯವೇ, ಆದರೆ ಅದು ಮುಖಾಮುಖಿಯಾಗಿ ಸಾಧಿಸುವುದಕ್ಕಿಂತ ಉಚಿತವಾದದ್ದು ವಿಹಿತವಾದದ್ದು ಎಂಬ ಭಾವ ಬಂದಾಗ ಮಾತ್ರ. ಇದು ಯಾವತ್ತೋ ಮುಂದೊಂದು ಪ್ರಸಂಗ ಬರ್ತದೆ, ಅವನನ್ನು ಕಳ್ಳ ಅಂತ ಹೇಳಲಿಕ್ಕೆ ಒಂದು ಕಳ್ಳತನದ ಕೆಲಸ ಮಾಡಿಸಬೇಕು ಅಂತ ಆವತ್ತು ಮಾರ್ಗದರ್ಶನ ಮಾಡಿ. ಹೌದೌದು, ನಿನ್ನನ್ನು ಕಳ್ಳತನ ಅಂತ ಹೇಳುವುದು ನನಗೆ ಪೂರ್ವದಲ್ಲಿದ್ದ ಹರಕೆ ಈಗಲೂ ಉಂಟು ನಿನ್ನಲ್ಲಿ. ಯೋಚನೆ ಮಾಡು,
ಕ್ಷತ್ರಿಯ ಪಂಥದಿಂದಲೇ ನಾನು ಎದುರಿಸಿ ಬದುಕಿಸ್ತೇನೆ ಅಂತ ಇದ್ದರೆ ಈಗ ಈ ರಣ ಮಧ್ಯದಲ್ಲಿ ನೀನು ರಕ್ಷಿಸ್ತೇನೆ ಅಂತ ಹೇಳಿದ ಗಯ ಇಲ್ಲಿದ್ದಾನೆ. ಯಾಕದು ಹಾಗಾದ್ರೆ ಬೇಡ, ನೀ ತೋರಿಸುವುದಕ್ಕೆ ಕೇಳಿದಲ್ಲ ನಾನು. ಹಾಗಾದರೆ ರಕ್ಷಣೀಯನಾದವನು ಮಧ್ಯನಾದವನು ನಮ್ಮಿಬ್ಬರ ನಿಲುಮೆ ಇದು. ಮಧ್ಯದಲ್ಲಿ ನಿಲ್ಲಿಸಿ ಇವನನ್ನು ನಿನ್ನ ಸಹಾಯಕವೋ ಮಾರ್ಗಣವೋ ಅಥವಾ ನಿನ್ನ ಆಯುಧಗಳೋ ಮುಟ್ಟದಂತೆ ರಕ್ಷಿಸ್ತೇನೆ ಅಂತ ಕ್ಷತ್ರಿಯ ವೀರನಾಗಿ ಹೇಳಬೇಕಾದ್ದು. ಹಾಗಾದ್ರೆ ಮಾತು ಕೊಡುವಲ್ಲಿ ನನ್ನದಾದ ವಚನ ಇರುವುದು ಹೇಗೆ? ನಿನ್ನನ್ನು ವಿರೋಧಿಯ ಮುಂಭಾಗದಲ್ಲಿ ನಿಲ್ಲಿಸಿಕೊಳ್ಳುತ್ತೇನೆ ಅಂತ ಅಲ್ಲ, ರಕ್ಷಿಸ್ತೇನೆ ಅಲ್ಲ, ರಕ್ಷಿಸ್ತೇನೆ ಅಂತಲ್ಲ, ನಿನ್ನನ್ನು ರಕ್ಷಿಸುವಲ್ಲಿ ನಾನೇ ನಿನಗಿಂತ ಮುಂದೆ ನಿಲ್ತೇನೆ ಅಂತ ಇರುವುದು. ತಲೆ ಕೊಟ್ಟಾದ್ರೂ ನಿನ್ನನ್ನು ಉಳಿಸ್ತೇನೆ ಅಂದರೆ ನಿನಗೆ ಮರೆಯಾಗುವುದಕ್ಕೆ ಅನುವು ಮಾಡಿ ಕೊಡ್ತೇನೆ ಅಂತ ಆ ಮಾತಿನ ತಾತ್ಪರ್ಯ ಎಂಬುದು ರಣಕಣದಲ್ಲಿ ಗೊತ್ತಾಯಿತು. ನೀನು ಮುಂದೆ ಕಾಣ್ತಾ ಇದ್ದಿ, ನೀನು ರಕ್ಷಿಸುವ ಗಯ ಕಾಣ್ತಾ ಇಲ್ಲ. ಅವನನ್ನು ವ್ಯೂಹ ಮಧ್ಯದಲ್ಲಿ ಕ್ಷತ್ರಿಯೋಚಿತವಾಗಿ ನಿಲ್ಲಿಸಿದ್ದಲ್ಲ, ಕೈಯಲ್ಲಿ ಕೈದು ಕೊಟ್ಟು ಕಾದಾಟ ಮಾಡುವಾಗ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ದಲ್ಲ, ಕಣ್ಮರೆಯಾಗುವಂತೆ ಮಾಡಿದ ಕೃತ್ಯ. ಪಾರ್ಥ, ನೀನು ಬದುಕಿ